ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಮರವಾಹಿನಿ ಕನ್ನಡ ನ್ಯೂಸ್. ರಾಯಬಾಗ್ ಸುದ್ದಿ. KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಮಾದರ್ ಮಹಾಸಭಾದಿಂದ ವಿಜಯೋತ್ಸವ. ಹೌದು ವೀಕ್ಷಕರೇ, ರಾಯಬಾಗ್ ಸಚಿವ KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಲಭಿಸಿದ್ದರಿಂದ ಕರ್ನಾಟಕ ಮಾದರ್ ಮಹಾಸಭಾದಿಂದ ಪಟ್ಟಣದಲ್ಲಿ ಮಹಾಸಭಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುರೇಶ್ ಐಹೊಳೆ ನೇತೃತ್ವದಲ್ಲಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಕ್ಕಾಗಿ ಸಮಾಜದ ವತಿಯಿಂದ ಧನ್ಯವಾದ ಹೇಳಿದರು. ಈ ಸಂದರ್ಭದಲ್ಲಿ ಮಾವೀರ್ ಐಹೊಳೆ, ಕಾಡೇಶ್ ಐಹೊಳೆ, ಲಕ್ಕಪ್ಪ ಪೂಜಾರಿ, ಮಹೇಶ್ ಮಾಗ್, ಪ್ರಭು ಮೈಸಾಳೆ, ವಿವೇಕ್ ದೊಡ್ಮನಿ, ಸುನಿಲ್ ದೊಡ್ಮನಿ, ಮಹಾದೇವ್ ಐಹೊಳೆ, ಮಾರುತಿ ಮಾದರ್, ಗುರುಪಾದ್ ಕಟ್ಟಿಮನಿ, ಗಿರಿಮಲ್ ಮಾದರ್, ಶಿವಾಜಿ ಮೈತ್ರಿ, ಯಮನಪ್ಪ ಕಮಾಲ್, ರೇಖಾ ಭಂಡಾರಿ, ಲಕ್ಕಪ್ಪ ಜೋಡಟ್ಟಿ ಹಾಗೂ ಹಲವಾರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಈರೋ ರಿಪೋರ್ಟ್ ಅಮರೇನ್ ಕಂಬ್ಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ರಾಯಬಾಗ್. ಆಶಾ ಕಿರಣ ಗಟ್ಟಿ ಧ್ವನಿಯಾದಂಥ ಮಾನ್ಯ KH ಮುನಿಯಪ್ಪ ಸಾಹೇಬ್ರವರನ್ನ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ದವರು ಸೇರಿ ಅವರನ್ನು ಸಮಾಜ ಕಲ್ಯಾಣ ಸಚಿವರನ್ನಾಗಿ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷವಾಗಿರುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಮಾವೀರಣ್ಣ ಐಹೊಳೆ ಅವರು, ಕಾಡೇಶ್ ಐಹೊಳೆ ಅವರು, ಮಾರುತಿ ಮಾದರ್ ಅವರು, ಲಕ್ಕಪ್ಪ ಪೂಜಾರಿ ಅವರು, ಪ್ರಭು ಮೈಸಾಳೆ ಅವರು, ವಿವೇಕ್ ದೊಡ್ಮಣಿ ಅವರು, ಮಹೇಶ್ ಮಾಂಗ್ ಅವರು ಹಾಗೂ ಸುನೀಲ್ ಸನದಿ ಅವರು, ಇವರೆಲ್ಲರೂ ಸೇರಿ ಅವರಿಗೊಂದು ಶುಭಾಶಯ ತಿಳಿಸಬೇಕು. ಇದೇ ರೀತಿ ಸಮಾಜಕ್ಕೆ ಮುಂದೆ ಒಂದು ಸಮಾಜವನ್ನು ಗಟ್ಟಿಗೊಳಿಸಲಿಕ್ಕೆ, ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ, ಶಿಕ್ಷಣಕ್ಕಾಗಿ, ಸಮಾಜಕ್ಕಾಗಿ ಹಾಗೂ ನಮ್ಮೆಲ್ಲರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಅವರೆಲ್ಲರೂ ನಮಗೋಸ್ಕರ ಶ್ರಮಿಸಲಿ, ನಮಗೋಸ್ಕರ ದುಡಿಯಲಿ. ಈ ಸಮುದಾಯವನ್ನು ಒಗ್ಗಟ್ಟಿನಿಂದ ಮುಂದೆ ತಂದು ಎಲ್ಲ ವಿದ್ಯಾರ್ಥಿಗಳಿಗೆ, ಬಡವರಿಗೆ, ದೀನದಲಿತರಿಗೆ ಅವರ ವತಿಯಿಂದ ಸಾಕಷ್ಟು ಅನುಕೂಲ ಆಗಲಿ ಅನ್ನೋ ವತಿಯಿಂದ ನಮ್ಮ ರಾಯಬಾಗ ತಾಲೂಕು ವತಿಯಿಂದ ಆ ಒಂದು ಘನ ಸಮಾಜ ಕಲ್ಯಾಣದ ಮಂತ್ರಿಗಳಾದಂಥ KH ಮುನಿಯಪ್ಪ ಸಾಹೇಬರಿಗೆ ನಾವೆಲ್ಲರೂ ತುಂಬ ಅಭಿನಂದನೆಗಳನ್ನು